ನಾವೆಲ್ಲರೂ ಇವತ್ತು ಜೊತೆಗೂಡಿ ಭಾವೈಕ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ಈ ನಮ್ಮ ರಾಷ್ಟ್ರದಲ್ಲಿ ನಮ್ಮ ಸಾಮರಸ್ಯ ಮತ್ತು ಸೌಹಾರ್ದತೆ ಸಹಬಾಳ್ವೆ ಆ ನಿಟ್ಟಿನಲ್ಲಿ ಇವತ್ತು ಪವಿತ್ರ ಯೇಸು ಕ್ರೈಸ್ತರವರ ಜನ್ಮದಿನ ಕ್ರಿಸ್ಮಸ್. ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುವುದಕ್ಕಾಗಿ ಈ ಚರ್ಚಿನ ಫಾದರಿ ಮತ್ತು ನಮ್ಮ ಆತ್ಮೀಯರಾದಂತಹ ನಮ್ಮ ಡಾಕ್ಟರ್ ಯೂನುಸ್ ಜಾನ್ಸ್ ಅವರಿಗೆ ನಾವು ಶುಭಾಶಯಗಳನ್ನು ಕೋರುವುದಕ್ಕಾಗಿ ಇಲ್ಲಿ ಬಂದಿದ್ದೀವಿ. ನಮ್ಮ ಈ ಭಾರತ ದೇಶ ಪುರಾತನ ಕಾಲದಿಂದ ಮನುಷ್ಯತ್ವ, ಶಾಂತಿ, ಸೌಹಾರ್ದತೆ, ಸಹಬಾಳ್ವೆ, ಭಾತೃತ್ವವನ್ನು ಹೊಂದಿರುವಂಥ ರಾಷ್ಟ್ರ. ಈ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಮರು, ಹಿಂದೂ, ಸಿಕ್ಕು, ಕ್ರೈಸ್ತ ಎಲ್ಲ ಸಮುದಾಯದ ಎಷ್ಟೊಂದು ನಮ್ಮದು ಭಾಷೆ ಇದೆ ಈ ದೇಶದಲ್ಲಿ, ಆ ಎಲ್ಲ ತ್ಯಾಗಿಗಳು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ರಕ್ತವನ್ನು ಚೆಲ್ಲಿ ಈ ದೇಶಕ್ಕೆ, ಈ ನಮ್ಮ ನಾಡಿಗೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರೆ. ಯಾವ ರೀತಿ ನಾವು ಸ್ವಾತಂತ್ರ್ಯದ ಹೋರಾಟಗಳಲ್ಲಿ ನಮ್ಮ ಪೂರ್ವಜರು, ಹಿರಿಯರು ಒಗ್ಗಟ್ಟಾಗಿ ಅವರು ಹೋರಾಟ ಮಾಡಿದರು, ಅವ್ರದ್ದೇ ಪ್ರತಿಫಲ ನಾವು ಇವತ್ತು ಆ ಸೌಹಾರ್ದತೆ ಉಳಿವಿಗಾಗಿ, ನಮ್ಮ ಶಾಂತಿಯನ್ನು ಕಾಪಾಡುವುದಕ್ಕಾಗಿ ಮತ್ತು ವಿಶ್ವದಾದ್ಯಂತ ಎಲ್ಲ ಕಡೆ ಶಾಂತಿಯ ಸಂತೋಷವನ್ನು ಹರಡಿಸೋಕ್ಕಾಗಿ ಇಲ್ಲಿ ಬಂದು ನಾವು ಒಬ್ಬರು ಇನ್ನೊಬ್ಬರಿಗೆ ನಾವು ಕ್ರೈಸ್ತ ಪವಿತ್ರ ಯೇಸು ರವರ ಜನ್ಮದಿನದ ನಾವು ಜಯಂತ್ಯೋತ್ಸವದ ನಾವು ಶುಭಾಶಯಗಳನ್ನು ಕೋರಿಯೋದಕ್ಕೆ ಬಂದಿದ್ದೀವಿ. ಹಲವಾರು ಕಡೆ ಹಿಂಸಾಚಾರಿಗಳು, ದಬ್ಬಾಳಿಕೆ ಮಾಡೋರು ಮತ್ತು ಒಂದು ಧರ್ಮದ ಮೇಲೆ ಇನ್ನೊಂದು ಹಿಂಸಾಚಾರಿಗಳು ಮತ್ತು ಕೋಮು ಭಾವನೆಯನ್ನು ಇಟ್ಟಿರುವಂತಹ ವ್ಯಕ್ತಿಗಳು ಹಲವಾರು ಕಡೆ ದಾಳಿ ಮಾಡಿರೋದನ್ನು ಸಹ ಮಾಧ್ಯಮದಲ್ಲಿ ಕಂಡು ಬಂದಿದೆ. ಅದಕ್ಕೆ ನಾವು ತೀವ್ರ ಖಂಡಿಸ್ತೀವಿ. ಭಗವದ್ಗೀತೆ ಇರಲಿ, ಕುರಾನ್ ಇರಲಿ, ಬೈಬಲ್ ಇರಲಿ, ಯಾವುದೇ ಪವಿತ್ರ ಪುಸ್ತಕ ಮತ್ತು ಗ್ರಂಥಗಳಿರಲಿ, ಯಾವುದೇ ಧರ್ಮದಲ್ಲಿ ಅಶಾಂತಿಯನ್ನು ಉಂಟು ಮಾಡುವುದು ಮತ್ತು ದಾಳಿ ಮಾಡುವುದು ಮತ್ತು ಹಿಂಸಾಚಾರಕ್ಕೆ ಅವಕಾಶ ಇಲ್ಲ. ಎಲ್ಲ ಪವಿತ್ರ ಗ್ರಂಥಗಳಲ್ಲಿ ಶಾಂತಿಯನ್ನು ಕಾಪಾಡೋದು ಮತ್ತು ಮನುಷ್ಯತ್ವವನ್ನು ನಾವು ಬೆಳವಣಿಗೆ ನೀಡೋದು, ಪ್ರೀತಿ, ಸ್ನೇಹ, ಮನುಷ್ಯತ್ವ, ಇದಕ್ಕೆಲ್ಲ ದಾರಿ ತೋರ್ಕೊಟ್ಟವ್ರೆ ಎಲ್ಲ ಸೂಫಿ ಸಂತರು. ಅದನ್ನೇ ನಾವು ನಮ್ಮ ದಾರಿದೀಪವನ್ನು ನಾವು ಅನ್ಸ್ಕೊಂಡು ನಾವು ಅದ್ಮೇಲೆ ನಾವು ನಡ್ಕೊಂಡು ಜೀವನ ಸಾಧಿಸ್ಕೋಬೇಕಾಗತ್ತೆ. ಎಲ್ಲ ವಿಶ್ವದಾದ್ಯಂತ ಕ್ರೈಸ್ತ ಸಮುದಾಯದ ಸಹೋದರ ಸಹೋದರಿಯರು, ತಾಯಿ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರಿಗೂ ನಾವು ಹೃದಯಪೂರ್ವಕವಾಗಿ ಈ ಕ್ರೈಸ್ತ ಹಬ್ಬ, ಹ್ಯಾಪಿ ಕ್ರಿಸ್ಮಸ್, ಈ ಶುಭಾಶಯಗಳನ್ನು ನಾವು ಕೋರುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಸೂಫಿ ವಲೀಬಾ ಖಾದ್ರಿ, ಅಖಿಲ ಕರ್ನಾಟಕ ಸೂಫಿ ಸಂತರ ಸಮಾಜದ ರಾಜ್ಯಾಧ್ಯಕ್ಷರು.